ನಮಸ್ಕಾರ ಗುರುಗಳೇ. ಭಗವದ್ಗೀತಾ ಪಾರಾಯಣದ ಮಹತ್ವ ಬಗ್ಗೆ ಹೇಳಿ. ಭಗವದ್ಗೀತಾ ಪಾರಾಯಣ ಅಂದರೆ ಭಗವದ್ಗೀತೆ ಇವತ್ತು ಜಗತ್ತಿನಲ್ಲಿರುವಂತಹ ಎಲ್ಲ ವಾಂಗ್ಮಯಗಳಿಗೂ ಅತೀ ಶ್ರೇಷ್ಠವಾದಂತಹ ಒಂದು ಗ್ರಂಥ ಅಂದರೆ ಅದು ಭಗವದ್ಗೀತೆ. ನೇರವಾಗಿ ಭಗವಂತನ ಬಾಯಿಯಿಂದಲೇ ಬಂದಂತಹ ಶಬ್ದಗಳವೆಲ್ಲ. ಹಾಗಾಗಿ ಅವುಗಳ ಉಚ್ಚಾರಣೆಯನ್ನು ಮಾಡೋದರಿಂದ, ಆ ಗೀತಾ ಪಾರಾಯಣವನ್ನು ಮಾಡೋದರಿಂದ ನಮಗೆ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಬರುತ್ತೆ. ಮನುಷ್ಯ ನಾನಾ ತರಹದ ಪ್ರತಿನಿತ್ಯ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ, ಬೇರೆ ಬೇರೆ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಅವನ ಮನಸ್ಸು ತುಂಬ ಕಲುಷಿತ ಆಗಿರುತ್ತೆ. ಆ ಕಲುಷಿತ ಮನಸ್ಸನ್ನು ಶುದ್ಧಗೊಳಿಸೋದಕ್ಕೆ ಗೀತಾ ಪಾರಾಯಣ ಇದು ತುಂಬ ಸಹಕಾರಿಯಾದಂತಹ ಗ್ರಂಥ. ಅದರ ಪಾರಾಯಣವನ್ನು ಭಕ್ತಿಯಿಂದ ಮಾಡಿದರೆ ಮನಸ್ಸು ನಿರ್ಮಲವಾಗತ್ತೆ. ಮನಸ್ಸಿನಲ್ಲಿ ದೇವರ ಬಗ್ಗೆ ಒಂದು ಆತ್ಮೀಯತೆ, ಪ್ರೀತಿ ಹೆಚ್ಚಾಗತ್ತೆ. ನಾನೇನು ಮಾಡಬೇಕು ಅನ್ನುವ ಕರ್ತವ್ಯ ಪ್ರಜ್ಞೆ ಅದರಿಂದ ಜಾಗೃತ ಆಗತ್ತೆ. ಈ ಎಲ್ಲ ಕಾರಣಗಳಿಂದಲೂ ಗೀತಾ ಪಾರಾಯಣ ಇದು ತುಂಬ ಅವಶ್ಯಕ. ಸಂಸ್ಕೃತ ಬಂದು ಅದನ್ನು ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಿದರೂ ವಿಶೇಷ ಲಾಭ ಇದೆ. ಅರ್ಥ ಆಗದೇ ಇದ್ದರೂ ಕೇವಲ ಆ ಶಬ್ದಗಳನ್ನು ಕೇಳ್ತಾ ಭಕ್ತಿಯಿಂದ ಅದನ್ನು ಉಚ್ಚಾರಣೆ ಮಾಡಿದರೂ ಕೂಡ ಗೀತೆ ನಮಗೆ ತುಂಬ ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರ ತಿಳಿಸುತ್ತೆ. ಧನ್ಯವಾದಗಳು. ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾಂ ಅಥ ಸಪ್ತದಶೋಧ್ಯಾಯಃ. ಶ್ರದ್ಧಾತ್ರಯ ವಿಭಾಗ ಯೋಗಃ. ಅರ್ಜುನೋವಾಚ ಯೇ ಶಾಸ್ತ್ರಮಿದಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೈತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯಾ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಚಲ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ. ಪ್ರೇತಾಂ ಭೂತಗಣಾನ್ ಚಾಣ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರಂ ಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ.